ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ನ್ಯಾಚುರಲ್ ಆಗಿ ಮನೆಯಲ್ಲೇ ಯಾವ ಥರ ನಾವು ಒಂದು ಹೇರ್ ಕಲರ್ನ ಮಾಡ್ಕೊಳ್ಬೋದು ಅನ್ನೋ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ನಾವು ಯೂಶ್ವಲಾಗಿ ಶಾಪಲ್ಲೆಲ್ಲ ಹೋದಾಗ ನಾವು ಏನು ಗಾರ್ನಿಯರ್ ಆಗ್ಬೋದು ಅಥವಾ ವೆರೈಟಿ ಆದಂಥ ನಾವು ಹೇರ್ ಕಲರಿಂಗ್ನ ಮಾಡಿಸ್ಕೊತೀವಿ. ಬಟ್ ಮನೆಯಲ್ಲೇ ನಾವು ಅದೇ ಒಂದು ಕಲರ್ ಶೇಡಲ್ಲೇ, ಒಂದು ಬರ್ಗೆಂಡಿ ಕಲರ್ ಶೇಡಲ್ಲೇ ನಾವು ಮನೆಯಲ್ಲೇ ನ್ಯಾಚುರಲ್ ಹೇಗೆ ಮಾಡ್ಕೊಳ್ಬೋದು, ಹೇರ್ಗೂ ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ಇದಕ್ಕೆ ನಾನು ಮನೆಯಲ್ಲೇ ನಮ್ಮ ಗಾರ್ಡನಲ್ಲಿ ಮೆಹಂದಿ ಸೊಪ್ಪಿತ್ತು. ಸೊ ಅದನ್ನು ಸಹ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಏನಿದೆಯಲ್ಲ ಮೆಹಂದಿ ಸೊಪ್ಪು, ಇದು ನ್ಯಾಚುರಲ್ ಆಗಿ ನಮ್ಮ ಹೇರ್ಗೆ ಕಲರ್ನ ಕೊಡುತ್ತೆ. ಅದ್ರ ಜೊತೆಗೆ ನಮ್ಮ ಹೇರ್ಗೆ ತುಂಬಾ ಇದು ಒಳ್ಳೇದಂತಲೇ ಹೇಳ್ಬೋದು. ಬಟ್ ಏನಾದರೂ ಇನ್ ಕೇಸ್ ನಿಮ್ಮ ಮನೆಯಲ್ಲೂ ಈ ಥರ ಗಿಡ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇಲ್ಲ ಅಂದವರು ಯಾವುದಾದ್ರೂ ಒಂದು ನಮ್ಮ ಮಾರ್ಕೆಟಲ್ಲಿ ತುಂಬಾ ಒಂದು ಬ್ರ್ಯಾಂಡಲ್ಲಿ ನಮಗೆ ಕೆಲವೊಂದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ನಮಗೆ ಒಂದು ಮೆಹಂದಿ ಪೌಡರ್ ಕೂಡ ಸಿಗುತ್ತೆ. ಅದನ್ನು ನಾವು ನೋಡಿಕೊಂಡು ಒಂದು ನ್ಯಾಚುರಲ್ ಆಗಿರುವಂಥದ್ದನ್ನು ನಾವು ತೊಗೊಳ್ಬೋದಾಗುತ್ತೆ. ಅದ್ರ ಜೊತೆಗೆ ನಮ್ಮ ಗಾರ್ಡನಲ್ಲಿ ತುಂಬಾ ಗಿಡಗಳು, ನಾವು ಆಲ್ಮೋಸ್ಟ್ ಎಲ್ಲ ಥರದ ತರಕಾರಿ ಹಣ್ಣಿನ ಗಿಡಗಳನ್ನ ಹಾಕಿದ್ವಿ. ಅದರಲ್ಲೆಲ್ಲನೂ ಸಹ ಹೀರೆಕಾಯಿ ಆಗ್ಬೋದು, ಹಾಗಲಕಾಯಿ ಆಗ್ಬೋದು, ಅದ್ರ ಜೊತೆಗೆ ದಾಳಿಂಬೆ ಸಹ ಬಿಟ್ಟಿತ್ತು. ಡ್ರ್ಯಾಗನ್, ಈಗ ಸೀಸನ್ ನಡೀತಾ ಇರೋದ್ರಿಂದ ಡ್ರ್ಯಾಗನ್ ಸಹ ಇತ್ತು. ಸೊ ಈ ಥರ ಎಲ್ಲನೂ ಒಂದೊಂದು ಗಿಡಗಳನ್ನ ನಾವು ಮನೆಯಲ್ಲೇ ಗಾರ್ಡನಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಮನೆಗೂ ಕೂಡ ನಾವು ಹೆಲ್ದಿಯಾಗಿ ಯಾವುದೇ ಥರ ಒಂದು ಕೆಮಿಕಲ್ ಒಂದು ಗೊಬ್ಬರನ ಯೂಸ್ ಮಾಡದೆ ನಾವು ಮನೆಯಲ್ಲೇ ಗೊಬ್ಬರನ ಹಾಕ್ಕೊಂಡು ಒಂದು ಹೆಲ್ದಿಯಾಗಿ ನಾವು ಒಂದು ಏನು ತರಕಾರಿನ ಸಹ ಬೆಳ್ಕೊಳ್ಬೋದು. ಸೊ ನೋಡ್ಬೋದು, ಸೊಪ್ಪು ಆಗ್ಬೋದು, ಹೀರೆಕಾಯಿ ಆಗ್ಬೋದು, ಸೋರೆಕಾಯಿ ಆಗ್ಬೋದು, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಎಲ್ಲನೂ. ಇಲ್ಲಿ ನಾವು ಯಾವುದೇ ಥರ ಈ ಒಂದು ಗಾರ್ಡನಲ್ಲಿ ಗಿಡಗಳಿಗೆ ಯಾವುದೇ ಥರ ಕೆಮಿಕಲ್ ಒಂದು ಗೊಬ್ಬರನ ಯೂಸ್ ಮಾಡಲ್ಲ. ನಾವು ಮನೆಯಲ್ಲೇ ಗೊಬ್ಬರನೂ ಸಹ ಪ್ರಿಪೇರ್ ಮಾಡ್ಕೊತೀವಿ. ಸೊ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಸೊಪ್ಪನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಬರೀ ಸೊಪ್ಪನ್ನೇ ಹಾಕಲ್ಲ. ಯಾಕಂದರೆ ಬರೀ ಸೊಪ್ಪನ್ನೇ ಹಾಕಿದ್ರೆ ನಾವು ಅದು ರುಬ್ಬೋವಾಗ ಏನಾಗುತ್ತೆ, ಸೊಪ್ಪು ಸಂಪೂರ್ಣವಾಗಿ ಪುಡಿ ಆಗಲ್ಲ. ಅದೇ ನಾವು ಆ ಸೊಪ್ಪನ್ನು ಒಣಗಿಸಿ ಆಮೇಲೆ ಪುಡಿ ಮಾಡಿಕೊಂಡ್ರೆ ನಮ್ಗೆ ಈ ಥರ ಪೌಡ್ರ್ ಥರ ಆಗುತ್ತೆ. ಬಟ್ ನಾನು ಹಸಿ ಸೊಪ್ಪನ್ನೇ ಹಾಕ್ಕೊಳ್ತಾ ಇರೋದ್ರಿಂದ ಅದ್ರ ಜೊತೆಗೆ ಸ್ವಲ್ಪ ನಾನು ಇಲ್ಲಿ ನ್ಯಾಚುರಲ್ ಆಗಿ, ಅಂದರೆ ಒಂದು ಆರ್ಗ್ಯಾನಿಕ್ ಆಗಿರುವಂಥ ಒಂದು ಪೌಡರ್ನ ತೊಗೊಂಡಿದ್ದೀನಿ, ಮೆಹಂದಿ ಪೌಡರ್ನ. ಸೊ ನಿಮಗೆ ಯಾವುದು ನೀವು ಆಲ್ರೆಡಿ ಯೂಸ್ ಮಾಡ್ತಿರೋ ನಿಮ್ಮ ಒಂದು ಬ್ರ್ಯಾಂಡ್ ಆಗ್ಬೋದು, ಅಥವಾ ಇನ್ನೂ ನಿಮಗೆ ನಮಗೆ ಇವಾಗ ಒಂದು ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ನಮ್ಗೆ ಒಳ್ಳೆ ಒಂದು ಆರ್ಗ್ಯಾನಿಕ್ ಆಗಿ ನಮಗೆ ಈಗ ಮೆಹಂದಿ ಪೌಡರ್ಗಳು ಬಂದಿದೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ತೊಗೊಳ್ಬೋದು. ನಾನಿಲ್ಲಿ ಈಗ ಮಿಕ್ಸಿ ಜಾರ್ಗೆ ಏನು ಕಿತ್ಕೊಂಡು ಬಂದಿದ್ನಲ್ಲ ಆ ಸೊಪ್ಪು, ಮೆಹಂದಿ ಸೊಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಈ ಒಂದು ಮೆಹಂದಿ ಪೌಡರ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ನಮಗೆ ಬರ್ಗೆಂಡಿ ಕಲರ್ ಶೇಡ್ ಬರಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಬೀಟ್ರೋಟ್ ಅದು ರಸನ ನಾನು ತುರ್ಕೊಂಡು ಆ ರಸನ ಸಪ್ರೇಟ್ ಮಾಡಿಕೊಂಡು ಆ ರಸನೂ ಸಹ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಂದು ನಮಗೇನು ಬರ್ಗೆಂಡಿ ಇದೆಯಲ್ವಾ ಶೇಡು, ಅದು ನಮಗೆ ಈ ಒಂದು ಬೀಟ್ರೋಟ್ ರಸದಿಂದ ತುಂಬಾ ಚೆನ್ನಾಗಿ ಆ ಶೇಡ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಆ ಮೆಹಂದಿ ಪೌಡರು ಮತ್ತು ನಾವೇನು ಮೆಹಂದಿ ಸೊಪ್ಪು ಹಾಕಿದ್ವಲ್ಲ ಅದು ಕೂಡ ನಮಗೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಕೊಡೋದ್ರ ಜೊತೆಗೆ ನಮ್ಮ ಹೇರ್ ಕೂಡ ಯಾವುದೇ ಥರ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಒಂದು ಹೇರ್ ಡ್ಯಾಮೇಜ್ ಆಗ್ಬೋದು, ಹೇರ್ ಉದುರೋದಾಗ್ಬೋದು, ಆ ಥರ ಯಾವುದು ಕೂಡ ಆಗೋದಿಲ್ಲ. ಸೊ ನಾನು ಇದು ಮೂರನ್ನು ಚೆನ್ನಾಗಿ ಹಾಕ್ಕೊಂಡು ಗ್ರೈಂಡಲ್ಲಿ ನುಣ್ಣಗೆ ಅದನ್ನು ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ನಾವು ಆ ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ತುಂಬ ನುಣ್ಣಗೆ ನಮಗಿಲ್ಲಿ ಗ್ರೈಂಡ್ ಆಗಿದೆ. ಅದೇ ಬರೀ ಸೊಪ್ಪನ್ನು ಹಾಕ್ಕೊಂಡ್ರೆ ನಮಗಿಷ್ಟು ನುಣ್ಣದಾಗಿ ಬರೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಆದರೂ ಕೂಡ ನನಗೆ ಆ ಒಂದು ಏನು ನಾನು ಹಾಕ್ಕೊಂಡಿದ್ನಲ್ಲ ಬೀಟ್ರೋಟ್ ರಸ ಸ್ವಲ್ಪ ಜಾಸ್ತಿ ಆಗೋಯ್ತು ಅನಿಸುತ್ತೆ, ಸ್ವಲ್ಪ ತೆಳ್ಳು ಆಗೋಯ್ತು. ಬಟ್ ನಮಗೆ ಕನ್ಸಿಸ್ಟೆನ್ಸಿ ಇಲ್ಲಿ ಸ್ವಲ್ಪ ಮಂದಕ್ಕೆ ಇರಬೇಕು. ಯಾಕಂದರೆ ಹೇರ್ಗೆ ನಾವು ಅಪ್ಲೈ ಮಾಡ್ಕೊಂಡಾಗ ಹೇರಿಂದ ಅದು ಸೋರಬಾರ್ದು. ಸೊ ನೀಟಾಗಿ ಹೇರ್ಗೆ ಅದು ಕೂತ್ಕೊಳ್ಬೇಕು. ಅದರಿಂದ ನಾನು ಏನು ಮತ್ತೆ ಮಿಕ್ಕಿತ್ತಲ್ವ ಆ ಒಂದು ಪೌಡರು, ಮೆಹಂದಿ ಪೌಡರು, ಅದನ್ನು ಮತ್ತೆ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಏನು ಇಲ್ಲಿ ಇದು ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ ನನ್ನ ಹೇರ್ ಲೆಂತ್ಗೆ ಇದು ಕಂಪ್ಲೀಟಾಗಿ ಆಗುತ್ತೆ. ಸೊ ನನ್ನ ಒಂದು ಹೇರ್ ಕ್ವಾಂಟಿಟಿನ ನೋಡಿಕೊಂಡು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಒಂದು 1/4 ಬೌಲ್ನಷ್ಟು ನನಗಿಲ್ಲಿ ಒಂದು ಮೆಹಂದಿದು ಬೇಕಾಗುತ್ತೆ. ಸೊ ನಾನು ಅದನ್ನೆಲ್ಲನೂ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಮೊಟ್ಟೆದು ಬಿಳಿ ಭಾಗ ಏನಿರುತ್ತಲ್ಲ ಅದನ್ನು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಒಂದು ಮೊಸರು ಹಾಕೋದ್ರಿಂದ ನಮ್ಮ ಹೇರ್ಗೆ ಯಾವುದೇ ಥರ ಉಪಯೋಗ ಅಂತಂದರೆ, ನಮ್ಮ ಹೇರ್ಗೆ ಸ್ಪ್ಲಿಟ್ ಹೇರ್ಸ್ ಅಂತ ಆಗುತ್ತೆ. ಕೂದಲಿನ ತುದಿ ಭಾಗದಲ್ಲಿ ಕೆಲವೊಂದು ಸತಿ ಮಧ್ಯದ ಭಾಗದಲ್ಲಿ ಹೇರು ಸ್ಪ್ಲಿಟ್ ಆಗಿಬಿಡುತ್ತೆ. ಸೊ ಆ ಒಂದು ಸ್ಪ್ಲಿಟ್ನೆಸ್ ಏನಿರುತ್ತಲ್ಲ ಅದನ್ನು ನಮಗೆ ಈ ಒಂದು ಮೊಸರು ಯೂಸ್ ಮಾಡೋದ್ರಿಂದ ಹೇರ್ ಸ್ಪ್ಲಿಟ್ನೆಸ್ ಆಗೋದಿಲ್ಲ. ಅದ್ರ ಜೊತೆಗೆ ನಮಗಿಲ್ಲಿ ಒಂದು ಏನು ನಾನು ಮೊಟ್ಟೆ ಯೂಸ್ ಮಾಡಿದ್ದೀನಲ್ಲ ಅದು ನಮ್ಮ ಹೇರಿಗೆ ತುಂಬಾ ಹೆಲ್ದಿ. ಇದರಿಂದ ಒಂದು ಏನು
ಹೇರು ಇದು ಕೂದಲಿನಲ್ಲಿ ಹೊಟ್ಟು ಅಂತ ಹೇಳ್ತಾರಲ್ವ, ಡ್ಯಾಂಡ್ರಫು, ಅದು ಸಹ ಬರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹೇರು ತುಂಬಾ ಸಿಲ್ಕಿಯಾಗಿ, ಒಂದು ರೇಷ್ಮೆ ಕೂದಲು ಥರ ನಮ್ಗೆ ಅಷ್ಟು ಸ್ಮೂತಾಗಿ, ಅಷ್ಟು ಸಿಲ್ಕಿಯಾಗಿ ಇರುತ್ತೆ ನಮ್ಮ ಹೇರು ಈ ಒಂದು ಮೊಟ್ಟೆನ ಯೂಸ್ ಮಾಡೋದ್ರಿಂದ. ಯಾಕಂದರೆ ಯೂಶ್ವಲಾಗಿ ನಾನು ಪ್ರತಿ ಸತಿ ನಾನು ವೀಕ್ಲಿ ಒಂದು ಸತಿ ಆರ್ ಏನಿಲ್ಲ ಅಂದರೂ ಅಟ್ಲೀಸ್ಟ್ 15 ಡೇಸ್ಗೆ ಒಂದು ಸತಿನಾದರೂ ನಾನು ಈ ಥರ ಮೆಹಂದಿನ ಅಪ್ಲೈ ಮಾಡ್ಕೊತೀನಿ. ಯಾಕಂದರೆ ಹೇರು ಹೆಲ್ದಿ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಅದ್ರ ಜೊತೆಗೆ ನಾನು ಇಲ್ಲಿ ಮೊಟ್ಟೆ, ಮೊಸರು ಯೂಸ್ ಮಾಡೋದ್ರೆ ಕೆಲವೊಂದು ಸತಿ ನಾನು ಇದಕ್ಕೆ ಆಲೋವೆರಾ ಜೆಲ್ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಳ್ತೀನಿ. ಸೊ ನ್ಯಾಚುರಲಾಗಿ ನಾವು ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸನ್ನ ನಾವು ಇದನ್ನು ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟ ಮೇಲೆ ನಾನು ಒಂದು 5 ನಿಮಿಷ ಅದನ್ನು ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಬೇಕು. 5 ನಿಮಿಷ ಆದ ಮೇಲೆ ನಮ್ಮ ಹೇರಿಗೆ ಇದನ್ನು ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಕೈಯಲ್ಲಿ ನೋಡ್ಬೋದು, ನಾನು ಮಿಕ್ಸ್ ಮಾಡ್ತಾ ಇರುವಾಗಲೇ ಎಷ್ಟು ಬಣ್ಣ ಅದು ಕೈನಲ್ಲಿ ಬಂದಿದೆ. ಅದೆಲ್ಲ ನ್ಯಾಚುರಲ್ ಕಲರು, ಯಾವುದೇ ಥರ ಮಿಕ್ಸ್ ಕಲರ್ ಇರೋದಿಲ್ಲ. ನಾವು ಮೆಹಂದಿ ಸೊಪ್ಪನ್ನು ಯೂಸ್ ಮಾಡಿದರೂ ಸಹ ನಮಗೆ ಎಷ್ಟು ನ್ಯಾಚುರಲಾಗಿ ಕಲರ್ ಬಂದಿದೆ. ಸೊ ನಾವು ಬೀಟ್ರೂಟ್ ರಸ ಯೂಸ್ ಮಾಡಿದ್ರೆ ನಮಗೆ ಬರ್ಗೆಂಡಿ ಶೇಡ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಹೇರ್ ವಾಶ್ ಆದಮೇಲೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೇರು ಬಿಸಿಲಿಗೆ ಹೋದಾಗ ನಮಗೆ ಆ ಒಂದು ಶೇಡ್ನೆಸ್ ಏನಿರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಈ ಥರ ನಾವು ಇದರಲ್ಲಿ, ಅದು ಅಲ್ಲದೆ ನಾವು ಮೊಟ್ಟೆ, ಮೊಸರು ಎಲ್ಲನೂ ಹಾಕಿದ್ದೀವಲ್ಲ, ಅದ್ರ ಜೊತೆಗೆ ನಮಗೆ ಹೇರು ಕೂಡ ತುಂಬಾ ಹೆಲ್ದಿ ಆಗಿರುತ್ತೆ. ನಾನು ಹೇಳ್ದಾಗೆ ತುಂಬ ಹೇರು ಸಿಲ್ಕಿ ಆಗಿರುತ್ತೆ, ತುಂಬ ಶೈನಿ ಆಗಿರುತ್ತೆ. ಮತ್ತು ಇದರಿಂದ ಡ್ಯಾಂಡ್ರಫ್ ಬರೋದಾಗಲಿ, ಹೇರ್ ಸ್ಪ್ಲಿಟ್ ಆಗಲಿ ಯಾವುದು ಕೂಡ ಆಗೋದಿಲ್ಲ. ಸೊ ನೀವು ಅಟ್ಲೀಸ್ಟ್ 15 ಡೇಸ್ ಒಂದು ಸತಿ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು. ಮನೆಯಲ್ಲಿ ಇದ್ದಾಗ, ವೀಕೆಂಡ್ಸ್ ಯಾವಾಗ ಇದ್ದಾಗ ನೀವು ಈಸಿಯಾಗಿ ಮಾಡ್ಕೊಬೋದು. ಈ ಥರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ಬೇಕಾದರೆ ಒಂದು ಬ್ರಷಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ರಷಿಂದ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಕೈಯಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂದರೆ ನಿಮಗೆ ನ್ಯಾಚುರಲಾಗಿ ಕಲರೂ ನಮಗೆ ಅದು ಕಲಿಸ್ತಾ ಇರುವಾಗೆ ನಮಗೆ ಕಲರ್ ಬಂದುಬಿಡುತ್ತೆ. ಸೊ ಇನ್ನು ಹೇರ್ಗೆ ಹಾಕ್ಕೊಂಡು ನಾವು ಜಸ್ಟ್ ಒಂದು ಹಾಫ್ ಆನ್ ಅವರ್ ಬೇಡ, ನಮಗೆ ಒಂದು 20 ಮಿನಿಟ್ಸ್ ಬಿಟ್ಟರೂ ಸಾಕು ನಮ್ಮ ಹೇರ್ಗೆ ಅದು ತುಂಬಾ ಚೆನ್ನಾಗಿ ಹೇರ್ ಕಲರ್ ಏನಿರುತ್ತಲ್ಲ ಅದು ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ ನಮ್ಮ ಹೇರ್ಗೆ. ಸೊ ಈ ಥರ ಒಂದು ಹೇರ್ ಕಲರ್ನ ನಾವು ಸುಮ್ಮನೆ ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗಿ ಅಲ್ಲಿ ಅಷ್ಟು ದುಡ್ಡೆಲ್ಲ ಕೊಟ್ಟು ನಾವು ಮಾಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ನಮ್ಮ ಹೇರ್ಗೂ ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ, ಯಾವುದೇ ಥರ ಹೇರ್ ಫಾಲ್ ಆಗೋದಿಲ್ಲ, ಏನೂ ಆಗೋದಿಲ್ಲ, ಇನ್ನೂ ಹೆಲ್ದಿಯಾಗಿರುತ್ತೆ. ಸೊ ಈ ಥರ ನಾವು ಮನೆಯಲ್ಲಿ ಈಸಿಯಾಗಿ ಈ ಒಂದು ಹೇರ್ ಕಲರ್ನ ನಾವು ಮಾಡ್ಕೊಳ್ಬೋದು. ನೋಡ್ಬೋದು ನನ್ನ ಕೈ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ ಅಂತ. ತುಂಬನೇ ಒಂದು ಮೆಹಂದಿ ಕಲರ್ ಏನಿರುತ್ತಲ್ಲ ಆ ಥರ ಕಾಣಿಸ್ತಿದೆ. ಬಟ್ ಹೇರ್ಗೆ ಹಾಕೊಂಡ್ಮೇಲೆ ನಮಗೆ ಆ ಒಂದು ಶೇಡ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.